ಸೂರಜಣ್ಣ ಅವಾಗ ಯಾರಿಗೂ ಹಿಟ್ಲರ್ ಅಂತ ಅದ್ಲಿಗತ್ತಿದ್ದಲ್ಲ ಯಾರವ? ಸುಮ್ಮನಿರೋ ಸಾಗರ, ಅಪ್ಪನ ಗೊತ್ತಾದ್ರೆ ಮುಗೀತು, ಚಡಿ ಎಟ್ ಬೀಳ್ತಾವ. ಲಘು ಹೇಳು, ಹಿಟ್ಲರ್ ಅಂದ್ರೆ ಯಾರಂತ? ಸುಮ್ಮನಿರೋ ಸಾಗರ. ಎಲ್ಲರೂ ಹಿಂಗೆ ಊಟಕ್ಕೆ ಕುಂತಾಗ ಕಿವಿ ಒಳಗೆ ಮಾತಾಡ್ಕೊಳ್ಳೋದು ಚಲೋ ನಡವಳಿಕೆ ಅಲ್ಲ. ದಿಸ್ ಇಸ್ ಕಾಲ್ಡ್ ಬ್ಯಾಡ್ ಮ್ಯಾನರ್ಸ್. ಏನೋ ಮಾತಾಡದಿದ್ರು ಎಲ್ರಿಗೂ ಕೇಳುವಂಗೆ ಮಾತಾಡಬೇಕು. ಅಪ್ಪ, ದಾದಾ ಹೇಳಲಿಕತ್ತಿದ್ದ ಹಿಟ್ಲರ್ ಅಂದ್ರ ಯಾರಂತ ಗೊತ್ತದ ಏನಂತ? ಹಿಟ್ಲರು ಯಾರವ ಅಂತ ಕೇಳಬಾರ್ದು, ಹೆಂಗಿದ್ದ ಅಂತ ಕೇಳು. ಹಿಟ್ಲರ್ ಒಬ್ಬ ಸರ್ವಾಧಿಕಾರಿ. ಅವ ಜರ್ಮನಿ ಆಗಿದ್ದ. ಅವನಿಂದನ 2ನೇ ಮಹಾಯುದ್ಧ ಆಗಿದ್ದು. ಅದಿರ್ಲಿ, ಇದ್ಕಿದ್ದಂಗ ಹಿಟ್ಲರ್ ಸುದ್ದಿ ಯಾಕೆ ಬಂತು? ದಾದಾ ಮಾತಿಗೂ ಹಿಟ್ಲರ್ ಹಿಟ್ಲರ್ ಅಂತಿರ್ತಾನ, ಅದ್ಕ ಕೇಳಿದೆ ಅಪ್ಪ. ಸಾಗರ, ಊಟ ಮಾಡ್ಬೇಕಾದ್ರೆ ಭಾಳ ಮಾತಾಡಬಾರ್ದು, ಸುಮ್ಮನೆ ಊಟ ಮಾಡು. ಸುಮ್ಮನಿರ ನಂದಿನಿ. ಮಕ್ಕಳು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದ್ರನ ತಿಳುವಳಿಕೆ ಹೆಚ್ಚಾಗೋದು. ಹಿಟ್ಲರ್ ಹೆಂಗಿದ್ದ ಗೊತ್ತೇನು? ಭಾರಿ ಭಯಂಕರ ಮನುಷ್ಯ ಇದ್ದವ. ಅವ ಜೀವನದಾಗ ಒಟ್ಟ ಯಾರಿಗೂ ಒಳ್ಳೇದು ಮಾಡಿದ್ದಿಲ್ಲ, ಎಲ್ಲಾರ್ಗೂ ಕಂಟಕಾಗಿದ್ದ. ತಾನು ಯಾವಾಗ ಯುದ್ಧದಾಗ ಸೋಲ್ತೀನಿ ಅನ್ನೋದು ಗೊತ್ತಾತೋ ಅವ ಏನು ಮಾಡ್ದ ಗೊತ್ತೇನು? ತಾನ ತಲೆಗೆ ಗುಂಡು ಹೊಡ್ಕೊಂಡು ಸತ್ತು ಹೋದ. ಅರೇ ಹೌದಾ? ಕರೆ ಹೇಳಲಿಕತ್ತೀರಾ? ಅವ ಏನಾದರೂ ಬದುಕಿದ್ರ ನಾ ಕೋರ್ಟಿಗೆ ಕರ್ಕೊಂಡು ಹೋಗಿ ಗಲ್ಲು ಶಿಕ್ಷೆ ಕೊಡ್ಸೋವರೆಗೂ ಬಿಡ್ತಿರ್ಲಿಲ್ಲ. ಯಾಕಂದ್ರ ಸರ್ವಾಧಿಕಾರದಿಂದ ಯಾರ ಮೇಲೆ ಹಿಡಿತ ಸಾಧಿಸೋದು ಯಾರಿಗೂ ಒಳ್ಳೇದಲ್ಲ. ಊಟ ಮಾಡಿ. ಸೂರಜ, ನೀನು ದಿನ ಸ್ಕೂಲಿಂದ ತಡಾಗಿ ಬರ್ತೀಯ ಅಂತಲ್ಲ? ನಿನ್ನೆ ನಾನು ನಿನ್ನ ಸ್ಕೂಲ್ ಹತ್ರ ಬಂದಿದ್ದೆ, ನೀ ಅಲ್ಲಿ ಇರಲಿಲ್ಲ. ಎಲ್ಲಿ ಹೋಗಿದ್ದಿ? ಅದು ಅಪ್ಪ, ಸೂರಜಣ್ಣ ದಿನ ಊಟಕ್ಕೆ ಕೂತಾಗ ಒಗಟ್ ಬಿಡಿಸ್ ಅಂತ ಹೇಳ್ತಿದ್ದಿ. ನೋಡಿಲ್ಲಿ, ಬೇಸನ್ ಉಂಡಿ ಗೆದ್ದವ್ರಗ 2 ಹೆಚ್ಚು ಉಂಡಿ. ಹೌದಲ್ಲಮ್ಮ? ಹಾ ಹಾ. ಹಂಗಂದ್ರ ಕೇಳು, ಊರಗಲ ಚಾದರ್ ತುಂಬಾ ರೊಕ್ಕ, ಏನಂತ ಹೇಳು? ಆಕಾಶ ನಕ್ಷತ್ರ. ವಾ ಗಂಗಾ, ಚಲೋ ಹೇಳಿದಿ. ಗೆದ್ದಿದ್ದಕ್ಕ ನಿನ್ ಇನಾಮ್ ತಗೊಂಡ್ ಹೋಗ್ಬಾ. ಇನ್ಮ್ಯಾಲೆ ಒಗಟ್ ಬಿಡ್ಸೋಬೇಕಾರ ನೀ ನನ್ನ ಟೀಮ್ ಒಳಗ ಇರ ಆತ.